ಹಾಯ್ ಫ್ರೆಂಡ್ಸ್, ಇವತ್ತು ರಥಸಪ್ತಮಿ. ಹಾಗಾಗಿ ಇವತ್ತು ನಮ್ಮೂರ ಪಕ್ಕ ಜಾತ್ರೆ ಇದೆ. ಇನ್ನೂ ಹೋಗಲಿಲ್ಲ, ಲೇಟಾಗಿ ಹೋಗ್ತಾ ಇದ್ದೀವಿ. ನೋಡೋಣ, ಲೇಟಾಗಿ ಹೋಗೋದಾಗ ಕರ್ಕೊಂಡು ಹೋಗ್ತೀನಿ. ಹಾಗೆ ಇವತ್ತು ದೇವಸ್ಥಾನದಲ್ಲೆಲ್ಲ ದೇವರುಚ್ಚು ಎಲ್ಲ ಇದೆ. ಆದರೆ ಖಂಡಿತ ತೋರಿಸ್ತೀನಿ, ಎಷ್ಟಾದರೂ ಅಷ್ಟೆಲ್ಲ. ಈಗ ನಾನು ಬಂದು ಕುಂಬಳಕಾಯಿ ಹಲ್ವಾ ಮಾಡ್ತಾಯಿದ್ದೀನಿ. ಬೂದ್ ಕುಂಬಳಕಾಯಿ ಹಲ್ವಾ ಮಾಡ್ತಾಯಿದ್ದೀನಿ. ಯಾವ ಥರ ಹಲ್ವಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನೀಗ ಕುಂಬಳಕಾಯಿ ತಗೊಂಡಿದ್ದೆ, ಗುದ್ದು ಕುಂಬಳಕಾಯಿ. ಈಗ ಇದನ್ನ ಕಟ್ ಮಾಡೋಣ. ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಕುಂಬಳಕಾಯಿ ಕಟ್ ಮಾಡಿ ಇವಾಗ ಗುದ್ದು ಕುಂಬಳಕಾಯಿ ಹಲ್ವಾ ಮಾಡೋಣ. ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ಹಾಗೆ ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ತುಂಬ ಜನ ನೋಡ್ತಾರೆ, ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ತುಂಬಾ ಬೇಜಾರಾಗ್ತಾಯಿದೆ. ಯಾಕಂದರೆ ನನ್ನ ಚಾನಲ್ ಸ್ಟಾರ್ಟಾಗಿ ಒಂದು 4 ಮಂತ್ಸ್ ಮೇಲೆ ಆಯಿತು ಫ್ರೆಂಡ್ಸ್. ಈಗ ಇದರಲ್ಲಿರೋ ಬೀಜನೆಲ್ಲ ತೆಗೆದು ಆಮೇಲೆ ಎಲ್ಲ ಉಜ್ಜಿ ಮಾಡ್ತೀನಿ ಫ್ರೆಂಡ್ಸ್. ಈಗ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚೋಣ. ಫ್ರೆಂಡ್ಸ್, ನಾನೀಗ ಕುಂಬಳಕಾಯಿ ಎಲ್ಲ ಉಜ್ಜಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಸಣ್ಣಗೆ ಉಜ್ಜಿ ಇಟ್ಕೊಂಡಿರೋಂಥದ್ದು. ಈಗ ಇದನ್ನ ಬಾಣಲೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡೋಣ. ಬಾಣಲೆಯಲ್ಲಿ ಹಾಕಿ ಇದರಲ್ಲಿರೋ ಅಂತಹ ನೀರಿನ ಅಂಶ ಎಲ್ಲನೂ ಕಮ್ಮಿ ಆಗಬೇಕು. ಹಾಗಾಗಿ ಬಾಣಲೆಯಲ್ಲಿ ಹಾಕಿ ಈಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಈ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಡ್ರೈ ಆಗಿ ಆದಾಗ ತುಂಬಾ ಟೇಸ್ಟಿಯಾಗಿ ಬರೋದು. ಆ ಕಾರಣಕ್ಕೆ ನಾನೀಗ ನೋಡ್ತಾ ಇರ್ಬೋದು, ಇದರಲ್ಲಿ ನೀರಿನ ಅಂಶ ಎಲ್ಲ ಇದೆ ಅಲ್ವಾ, ಅದೆಲ್ಲ ಚೆನ್ನಾಗಿ ಡ್ರೈ ಆಗ್ತಾಯಿದೆ. ಮತ್ತು ಚೆನ್ನಾಗಿ ರೋಸ್ಟ್ ಕೂಡ ಮಾಡಬೇಕು ಇದನ್ನು. ನನಗೆ ಚೆನ್ನಾಗಿ ರೋಸ್ಟ್ ಎಲ್ಲ ಆಗಿದೆ. ಆದಮೇಲೆ ಇದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿರೋದನ್ನು ತೋರಿಸೋದು ಮಿಸ್ ಆಗ್ಬಿಡ್ತು. ತುಪ್ಪ ಹಾಕ್ಕೊಂಡು ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗೋ ಥರ ಚೆನ್ನಾಗಿ ಇದು ಮಾಡ್ಕೊಬೇಕು. ಅದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಇಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ಸಕ್ಕರೆ ಎಷ್ಟು ಬೇಕಂತೇಳಿ ನೋಡಿ ತೊಗೊಂಡಂಥದ್ದು. GRP ತುಪ್ಪ ಕೂಡ ತೊಗೊಂಡಿದ್ದೀನಿ. ಮತ್ತು ದ್ರಾಕ್ಷಿ, ಗೋಡಂಬಿ ಎಲ್ಲ ಕರಿಬೇಕಲ್ವ, ಹಾಗಾಗಿ ತುಪ್ಪ ಕೂಡ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಬಂದು ಮುಕ್ಕಾಲು ಬಟ್ಲು ಸಕ್ಕರೆಯನ್ನು ತಗೊಂಡಿದ್ದೆ. ಒಂದು ಕುಂಬಳಕಾಯಿಗೆ ಅದು ತುಳಸಿಗೆ ಸ್ವಲ್ಪ ಕಮ್ಮಿನೇ ಆಗಿದಲ್ವ, ಹಾಗಾಗಿ ನಾನು ಮುಕ್ಕಾಲು ಬಟ್ಲು. ಸ್ವೀಟ್ ಎಷ್ಟು ಬೇಕೋ ಅದನ್ನು ನಾನು ನೋಡಿಕೊಂಡು ಖಂಡಿತ ನೀವು ಹಾಕ್ಕೊಬೋದು. ನಮಗೆ ಸ್ವೀಟ್ ಕಮ್ಮಿ ಇರಲಿ ಅಂತೇಳಿ ನಾವು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರೋಂಥದ್ದು. ಈಗ ಸಕ್ಕರೆ ಎಲ್ಲ ಹಾಕಾದ್ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು ಚೆನ್ನಾಗಿ ಎಲ್ಲ ಸಕ್ಕರೆ ಎಲ್ಲ ಕರಗಿ ಇದಾಗ್ತಾಯಿದೆ. ಹಾಗಾಗಿ ಚೆನ್ನಾಗಿ ಸಕ್ಕರೆ ಎಲ್ಲ ಪಾಕ ಎಲ್ಲ ನೀಟಾಗಿ ಇದಾಗುತ್ತೆ. ಚೆನ್ನಾಗಿ ಕರಗೋದು, ರೋಸ್ಟೆಡ್ ಆಗಬೇಕು ಎಲ್ಲ. ಹಾಗಾದ್ಮೇಲೆ ಈಗ ನಾನು ಬಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ. ಅದರ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕೆಲ್ಲ ಸೇರಿಸ್ಕೊಂಡಿದ್ದೀನಿ. ಮುಕ್ಕಾಲು ಭಾಗ ಆಲ್ರೆಡಿ ರೋಸ್ಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇನ್ನೇನು ಕಾಲು ಭಾಗ ಇದೆ ಅಷ್ಟೇ. ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ತೋರಿಸ್ತಾ ಇರೋವಂಥದ್ದು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತೇಳ್ಬಿಟ್ಟು. ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಎಲ್ಲ ಆಗಿದೆ. ಮಿಕ್ಸ್ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಕಾಣ್ತಾ ಇರೋದು. ಇದನ್ನು ಬೆಲ್ಲದಲ್ಲಿ ಕೂಡ ಮಾಡ್ಬೋದು. ನಾನು ಸಕ್ಕರೆಯಲ್ಲೇ ಮಾಡ್ತಾಯಿದ್ದೀನಿ. ಈಗ ನಾನು ಮಾಡಿರೋಂಥ ಹಲ್ವಾ ಬಂದು ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದು ಫ್ರೈ ಆಗ್ತಾಯಿತ್ತು. ಅಷ್ಟರಲ್ಲಿ ಇನ್ನೊಂದು ಬಾಣಲೆಯಲ್ಲಿ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಂದು ಬಣ್ಣ ಬರೋ ತನಕನೂ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪನೇ ಮಾಡ್ತಾ ಇರೋವಂಥದ್ದಲ್ವ, ಹಾಗಾಗಿ ಸ್ವಲ್ಪನೇ ದ್ರಾಕ್ಷಿ, ಗೋಡಂಬಿ ಹಾಕ್ಕೊತಾ ಇರೋವಂಥದ್ದು. ಈಗ ಗೋಡಂಬಿ ಎಲ್ಲ ಫ್ರೈ ಎಲ್ಲ ಆದಮೇಲೆ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ ಕೂಡ ಯಾಕಂದರೆ ಹುರಿ ಕಮ್ಮಿ ಇಟ್ಕೊಂಡೇ ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಎಲ್ಲ ಸೀದ್ಕೊಂಡ್ಬಿಡುತ್ತೆ. ಹಾಗಾಗಿ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ, ನೋಡೋಕ್ಕೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಕಮ್ಮಿ ಹುರಿ ಇಟ್ಕೊಂಡು ನೋಡಿಕೊಂಡು ಫ್ರೈ ಮಾಡ್ಕೊಬೇಕು ದ್ರಾಕ್ಷಿ, ಗೋಡಂಬಿ ಎರಡನ್ನೂ ಕೂಡ. ಈಗ ನಾನೀಗ ಫ್ರೈ ಎಲ್ಲ ಮಾಡಿದ್ದಾಯಿತು. ಮಾಡಾದ್ಮೇಲೆ ನೋಡಿ ಯಾವ ಥರ ಆಗಿದೆ ಅಂತ. ದ್ರಾಕ್ಷಿ ಕೂಡ ಎಲ್ಲ ಫ್ರೈ ಎಲ್ಲ ಆಯಿತು. ಫ್ರೈ ಆದಮೇಲೆ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊತೀನಿ. ಎತ್ತಿಟ್ಟಾದ್ಮೇಲೆ ನೋಡಿಸ್ತೀನಿ ರೀ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಹಲ್ವಾ ತುಂಬಾ ಎಲ್ಲ ಹಾಕಿರೋದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಈಗ ದ್ರಾಕ್ಷಿ, ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಎಲ್ಲ ಆಗಿದೆಯಲ್ವ, ಈಗ ರೆಡಿಯಾಗಿರೋಂಥ ಹಲ್ವಾಗೆ ಸೇರಿಸ್ಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿಗಳನ್ನ ಅದಕ್ಕೆ ಸೇರಿಸ್ಕೊತಿದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಕಲರ್ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ. ಈಗ ರೆಡಿಯಾಗಿರೋಂಥ ಹಲ್ವಾಗೆ ಈಗ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಎಲ್ಲ ಆದಮೇಲೆ ಯಾವ ಥರ ಕಾಣುತ್ತೆ ಅಂತೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ನಾನು
ಫೋನಲ್ಲಿ ನೋಡೋದಕ್ಕೆ ಆ ಥರ ಕಾಣ್ತಾ ಇದೆ ಅಷ್ಟೇ. ತುಂಬ ಚೆನ್ನಾಗಿ ಬಂದಿತ್ತು, ಕಲರ್ ಇರ್ಬೋದು ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ, ಕುಂಬಳಕಾಯಿ ಹಲ್ವ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ನಾನು ಮಾಡೋಂಥ ಕುಂಬಳಕಾಯಿ ಹಲ್ವ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಮತ್ತು ಸಕ್ಕರೆ ಎಲ್ಲ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಖಂಡಿತ ನೀವು ಕೂಡ ಕುಂಬಳಕಾಯಿ ಸಿಕ್ಕಾಗ ನೀವು ಕೂಡ ಈ ಥರ ಮಾಡಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಹಾಕ್ಕೊಂಡು ನೀವು ಮಾಡ್ಬೋದು. ನಾನು ಸಕ್ಕರೆಯಲ್ಲಿ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಮಾಡೋಂಥ ಹಲ್ವ ಈ ಥರ ರೆಡಿ ಆಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು, ಮಕ್ಳಿಗೆಲ್ಲನೂ ಇಷ್ಟ ಆಯಿತು. ನಮ್ಮ ಮಗಳು ಎಲ್ಲನೂ ಚೆನ್ನಾಗಿದೆ ಅಂತೇಳಿ ತಿಂದರು. ಈಗ ನೋಡ್ತಾ ಇರೋದು ದ್ರಾಕ್ಷಿ, ಗೋಡಂಬಿ ಮತ್ತು ಹಲ್ವ ಎಲ್ಲ ಯಾವ ಥರ ಕಾಣ್ತಾ ಇದೆ ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಈಗ ನಾನು ಮಾಡಿಟ್ಟಿರೋಂಥ ಹಲ್ವ ನೋಡಿ ಈ ಥರ ಇದೆ. ನೀವು ಕೂಡ ಮಾಡಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಾನು ಮಾಡಿರೋಂಥ ಹಲ್ವ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಖಂಡಿತ ನೋಡಿ. ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂತು ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆಗ ಗೊತ್ತಾಗುತ್ತೆ ನಮಗೂ ಅಷ್ಟೇ. ಈಗ ಹಲ್ವ ಎಲ್ಲ ಮಾಡಾಯ್ತು. ಈಗ ನಾನು ಜಾತ್ರೆಗೆ ಹೋಗಬೇಕು. ಜಾತ್ರೆಗೆ ಹೋದ್ಮೇಲೆ ಮತ್ತೆ ತೋರಿಸ್ತೀನಿ ಯಾವ ಥರ ಎಲ್ಲ ನಮ್ಮ ಕಡೆ ಜಾತ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ರಥಸಪ್ತಮಿ ದಿನ ನಮ್ಮ ಕಡೆ ಆಗೋಂಥ ಜಾತ್ರೆ ಇದು. ಮಾರ್ನಿಂಗ್ ಹೋಗಿದ್ದು ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಭಾರಿ ದನಗಳ ಜಾತ್ರೆ ಅಂತೇಳಿ ಇಲ್ಲಿ ಜಾತ್ರೆ ಬಂದು ಹಸುಗಳು ಜಾತ್ರೆ ಎತ್ತು ಅವೆಲ್ಲ ತುಂಬಾ ಇರುತ್ತೆ ಅಂತೇಳಿ ಹಾಕಿರೋವಂಥದ್ದು. ಬಂದು ನಾನು ಈವ್ನಿಂಗು 6 o'clock 6:30 ಏನೋ ಆಗೋಯಿತು ನಾವು ಬರೋಷ್ಟರೊಳಗಡೆ. ಬಂದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಚಿಕ್ಕದಾಗಿ ಮಾಡುವಂಥದ್ದು. ನೈಟ್ ಎಲ್ಲ ಬೆಳಗ್ಗೆನೇ ಜಾತ್ರೆ ಎಲ್ಲ ಮುಗ್ದಿದಲ್ವ, ಅದಕ್ಕೆ ನೈಟ್ ತುಂಬಾ ಕಮ್ಮಿಯಾಗಿ ಜನ ಬಂದಿದ್ದರು. ಇನ್ನು ಬರ್ತಾ ಇದ್ದಾರೆ, ಹೋಗೋರು ಹೋಗ್ತಾನೆ ಇದ್ದಾರೆ ಜಾತ್ರೆಗೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮಾಡಿದ್ದಾರೆ ಅಂತ ನಮ್ಮ ಕಡೆ. ತೋರಿಸ್ತೀನಿ ಯಾವ ದೇವರು ಅಂತೇಳಿ ಖಂಡಿತ ಆಮೇಲೆ ತೋರಿಸ್ತೀನಿ ನಿಮಗೆ. ಮತ್ತು ಇಲ್ಲಿ ನೈಟ್ ಆಗಿರೋದ್ರಿಂದ ದೇವಸ್ಥಾನ ಸುತ್ತು ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದಾರಲ್ವ, ಎಷ್ಟೊಂದು ಚೆನ್ನಾಗಿ ಕತ್ಲಾಗ್ತಿರೋ ಕಾರಣಕ್ಕೆ ಲೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಮಕ್ಕಳಿಗೆಲ್ಲ ಇಷ್ಟ ಜಾತ್ರೆಗೆಲ್ಲ ಹೋಗೋಕ್ಕೆ. ಮಗಳ ಸ್ಕೂಲಿಂದ ಬಂದಮೇಲೆ ನಾವು ಕೂಡ ಸ್ವಲ್ಪ ಕೆಲಸ ಇತ್ತಂತ ಹೇಳ್ಬಿಟ್ಟು ಬೆಳಗ್ಗೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಮಕ್ಕಳು ಬಂದಮೇಲೆ ಅವರು ಗಲಾಟೆ ಮಾಡ್ತಾಯಿದ್ರು, ಇಲ್ಲ ಹೋಗಲೇಬೇಕು ಜಾತ್ರೆಗೆ ಅಂತೇಳಿ. ಹಾಗಾಗಿ ಅವ್ರನ್ನ ಕರ್ಕೊಂಡು ನಾವು ಜಾತ್ರೆಗೆ ಬಂದಿದ್ದು. ಈಗ ಜಾತ್ರೆಗೆ ಬಂದಮೇಲೆ ನೋಡ್ತಿರಲ್ಲ ಆಟ ಸಾಮಾನು ಇರ್ಬೋದು ಎಲ್ಲನೂ ಮಕ್ಕಳಿಗೆಲ್ಲ ಇದೇ ಇಷ್ಟ. ಮಕ್ಕಳಿಗೆಲ್ಲ ಜಾತ್ರೆಯಲ್ಲೇ ಆಟ ಸಾಮಾನು ಮತ್ತು ಇವೆಲ್ಲ ತೊಗೊಬೇಕಂತೆಲ್ಲ ಆಸೆ ಅಲ್ವಾ. ನನ್ನ ಮಗಂತೂ ಆಟ ಸಾಮಾನು ನೋಡಿದ್ಮೇಲೆ ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾನೇ ಇದ್ದ. ಹಾಗಾಗಿ ಅವರಪ್ಪ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾಯಿದ್ರು ಏನಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಜಂಪ್ ಮಾಡ್ತಾರೆ ಮಕ್ಕಳೆಲ್ಲ, ಜಂಪಿಂಗ್ ಮಾಡ್ತಾಯಿದ್ರು. ಏನೂ ಹೋಗಲಿಲ್ಲ. ಇಲ್ಲಿ ಬಂದು ಚಪ್ಪಲಿ ಕಲೆಕ್ಷನ್ಸ್ ಇತ್ತು. ಹಾಗಾಗಿ ಇಲ್ಲಿ ಬಂದ್ವಿ. ಮಗನಿಗೆ ಒಂದು ಜೊತೆ ಅವರಪ್ಪ ಚಪ್ಪಲಿ ತೊಗೊತಾ ಇದ್ದಾರೆ. ನೋಡ್ತಾ ಇರ್ಬೋದು 180 ರೂಪೀಸ್ ಏನೋ ಅಂತೇಳಿ ಚಪ್ಪಲಿ. ಹಾಗಾಗಿ ಅವರಪ್ಪ ಇದು ಮಾಡಿ 150 ರೂಪೀಸ್ಗೇನೋ ತೊಗೊಂಡ್ರು ಈ ಚಪ್ಪಲಿನ. ಚಪ್ಪಲಿ ತೊಗೊಂಡು ಬಂದರು ಮಗನಿಗೆ. ಇಲ್ಲಿ ಕಾರೆಲ್ಲ ಆಡ್ತಾಯಿದೆ. ಅವನು ಆಟ ಆಡೋಕ್ಕೆ ಹೋಗಲಿಲ್ಲ. ಇಲ್ಲೆಲ್ಲ ಆಟ ಸಾಮಾನೆಲ್ಲ ಏನೂ ಬಂದಿಲ್ಲ ಆಡಿಸುವಂಥ ಅಂದು ಕಮ್ಮಿನೇ ಬಂದಿರೋವಂಥದ್ದು. ಇಲ್ಲಿ ಅಂಗಡಿ ಮಾತ್ರ ಆಟ ಸಾಮಾನು ಅಂಗಡಿಗಳು ಮಾತ್ರ ತುಂಬಾ ಇತ್ತು. ಮಗಳಿಗೂ ಸರ ಬೇಕಂತೇಳಿ ಬಂದಳು. ಮಗಳು ಬಂದು ಸರ ತಗೊಂಡ್ರು, ರಿಬ್ಬನ್ ತಗೊಂಡ್ಳು. ಹಾಗೆ ಮಗ ಸ್ಪೆಕ್ಸು ಮತ್ತು ಇದನ್ನ ತಗೊಂಡ. ಮಗಳಿಗೆ ತಗೊಂಡಂಥ ಸರ, ಇದು ತಗೊಂಡಂಥ ನಾವು ಸರ ಇದೆಲ್ಲ ತಗೊಂಡು ಈಗ ನಾನು ಹಸ್ಬೆಂಡು ಎಲ್ಲ ಬಂದು ಐಸ್ ಕ್ರೀಮ್ ಏನು ಬೇಡ, ಯಾಕಂದರೆ ಸಲ್ವೆ ಅಲ್ವಾ, ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾವೇನು ಐಸ್ ಕ್ರೀಮ್ ಏನು ತಗೊಂಡಿಲ್ಲ. ಈಗ ಸುಮ್ಮನೆ ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಮಕ್ಕಳಿಗೆ ಸ್ನ್ಯಾಕ್ಸು ಮತ್ತು ಆ ಥರ ತಿಂಡಿ ಎಲ್ಲ ಕೊಡಿಸ್ಕೊಂಡು ತಗೊಂಡು ಹೊರಟ್ವಿ. ಈಗ ಬನ್ನಿ ಕಡಲೆಪುರಿ ಎಲ್ಲ ತೊಗೊಂಡು ಹೋಗೋಣ ಅಂತೇಳಿ ಹಸ್ಬೆಂಡ್ ಅಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಜಹಾಂಗೀರು ಜಾತ್ರೆಯಲ್ಲ ಕಡಲೆಪುರಿ ಸ್ವೀಟ್ಸು ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಫ್ರೆಶ್ಶಾಗಿ ಹಾಗೆ ಮಾಡ್ತಾಯಿದ್ರು. ಹಾಗಾಗಿ ಹಸ್ಬೆಂಡ್ ಜಹಾಂಗೀರನ್ನು ತೊಗೊತಾಯಿದ್ರು. ಇಲ್ಲಿ ಇನ್ನೊಂದು ಕಡೆ ಕಡಲೆಪುರಿ ತೊಗೊತಾ ಇದ್ದಾರೆ. ಇಲ್ಲಿ ತೋರಿಸ್ತಾ ಇರೋವಂಥದ್ದು ನೋಡ್ತಾ ಇರ್ಬೋದು, ಭಾರಿ ದನಗಳ ಜಾತ್ರೆ. ಇಲ್ಲಿ ಬಂದು ಆಗೋವಂಥದ್ದು ಬಂದು ಜಾತ್ರೆ ಭಾರಿ ದನಗಳ ಜಾಸ್ತಿ. ಬಯಲು ಬಸವೇಶ್ವರ ಮತ್ತು ಚಂದ್ರಮೌಳೇಶ್ವರ ಸ್ವಾಮಿ ದೇವರ ಜಾತ್ರೆಯನ್ನು ಇಲ್ಲಿ ಮಾಡೋವಂಥದ್ದು. ಬಸವೇಶ್ವರ ಇದ್ದಾರೆ, ಹಾಗಾಗಿ ಅಲ್ಲಿ ಜಾತ್ರೆಯನ್ನು ಮಾಡ್ತಾಯಿದ್ರು. ಇಲ್ಲಿ ನಾವು ಸ್ವೀಟ್ಸು ಎಲ್ಲ ತಗೊಂಡು ಹಾಗೆ ಮಗಳು ಗೋಬಿ ಬೇಕು ಅಂತ ಇದ್ದರು, ಪಾನಿಪುರಿ ಬೇಕಂತ ಇದ್ದರು. ಇಲ್ಲಿ ಬಂದು ಬಂಗಾರಪೇಟೆ ಪಾನಿಪುರಿ ಇತ್ತು. ಅಲ್ಲಿ ಕರ್ಕೊಂಡೋಗಿ ಮಕ್ಕಳಿಗೆ ಪಾನಿಪುರಿ ಮತ್ತು ಗೋಬಿಯನ್ನು ಕೊಡಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ತಿಂದ್ಕೊಂಡು ಮನೆಗೆ ಹೊರಟ್ವಿ.
ಈಗ ಮನೆಗೆ ಹೊರಡೋಣ ಅಂತೇಳಿ ಬಂದು ನಿಂತ್ಕೊಂಡಿದ್ವಿ. ಹಸ್ಬೆಂಡು ಬೈಕ್ ಎತ್ಕೊಬರಕ್ಕೆ ಹೋಗಿದ್ರು. ಆ ಕಾರಣಕ್ಕೆ ಅಲ್ಲಿ ನಿಂತ್ಕೊಂಡು ಇದು ಮಾಡ್ತಾಯಿದ್ವಿ. ಇನ್ನೇನು ನಾವು ಕೂಡ ಹೊರಟಿದ್ದೀವಿ. ಇನ್ನೇನು ಜಾತ್ರೆ ಎಲ್ಲ ಸುತ್ತಾಡಿದಾಯಿತು. ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಪಾನಿಪುರಿ ಎಲ್ಲ ಕೊಡಿಸ್ಕೊಂಡು ತಿಂದ್ಕೊಂಡು ಈಗ ನಾವು ಕೂಡ ಮನೆಗೆ ಹೊರಟಿದ್ದೀವಿ. ನೋಡ್ತಾ ಇರೋದು ಸಿಂಪಲ್ಲಾಗಿ ಚಿಕ್ಕದಾಗಿ ಮಾಡುವಂಥ ಜಾತ್ರೆ ಇಲ್ಲಿ. ಈವ್ನಿಂಗ್ ನಾವು ಬಂದ್ವಿ. ಯಾವಾಗೂ ಮಾರ್ನಿಂಗ್ ಬರ್ತಾಯಿದ್ವಿ. ಈ ಸಲ ಲೇಟ್ ಆಯ್ತು ಅಷ್ಟೇ. ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ದೇವ್ರ ಉತ್ಸವ ನಡೀತಾ ಇದೆ. ಯಾಕಂದರೆ ನಮ್ಮ ಹಳ್ಳಿಯಲ್ಲಿ ನಿಮ್ಗೆ ಗೊತ್ತೇ ಇದೆ, ಹಬ್ಬಕ್ಕೂ ದೇವ್ರ ಉತ್ಸವ ಮಾಡ್ತಾಯಿದ್ದಾರೆ. ಯಾಕೆಂದರೆ ಲಾಸ್ಟ್ ಟೈಮ್ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮದಾಯಿತು, ರಥಸಪ್ತಮಿಗೆ ಇವರೆಲ್ಲ ಬೆಂಗಳೂರಲ್ಲಿ ಇರುವಂಥದ್ದು, ಕೇರ್ ಫ್ರಮಲ್ಲಿದ್ದಾರೆ ಇವರೆಲ್ಲನೂ. ಅವರು ವರ್ಷಕ್ಕೊಂದ್ಸಲ ರಥಸಪ್ತಮಿಗೆ ಸಿಟಿಯಿಂದ ಎಲ್ಲರೂ ಬಂದು ಅಣ್ಣ ತಮ್ಮಂದಿರೆಲ್ಲ ಬಂದು ಒಟ್ಟಿಗೆ ಸೇರಿ ಮಾಡುವಂಥ ದೇವ್ರ ಉತ್ಸವ ಇದು. ಹಾಗಾಗಿ ದೇವ್ರ ಉತ್ಸವ ನಡೀತಾ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದ್ದೀವಿ ದೇವ್ರಿಗೆ. ಹಾಗೆಯೇ ಇಲ್ಲಿ ನೋಡ್ತಾ ನೈಟ್ ಆಗಿರೋದ್ರಿಂದ ತುಂಬಾ ಜನನೂ ಇದ್ದಾರೆ. ಮಾರ್ನಿಂಗ್ ಟೈಮ್ ಅಂದರೆ ಎಲ್ಲ ಕೆಲ್ಸಗಳಿಗೆ ಹೋಗಿರ್ತಾರೆ, ಜನ ಎಲ್ಲ ಇರೋದಿಲ್ಲ. ಈಗ ನೈಟ್ ಆಗಿರೋ ಕಾರಣಕ್ಕೆ ಎಷ್ಟು ಜನ ಎಲ್ಲ ಇದ್ದಾರೆ. ಹಾಗೆ ಹಸ್ಬೆಂಡ್ ಕೂಡ ದೇವ್ರನ್ನ ಕೂಡ ಎತ್ಕೊಂಡು ಬರ್ತಾಯಿದ್ದಾರೆ. ಅವರೆಲ್ಲ ಫ್ರೆಂಡ್ಸು. ಹಾಗಾಗಿ ಫೋನ್ ಮಾಡ್ತಾನೇ ಇದ್ದರು. ನಾವು ಜಾತ್ರೆಗೆ ಹೋಗಿದ್ರಲ್ವ, ಹಾಗಾಗಿ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದರು. ಹಾಗೆ ನಾವು ಜಾತ್ರೆ ಮುಗಿಸ್ಕೊಂಡು ಬಂದಮೇಲೆ ಹಸ್ಬೆಂಡು ಹೋಗಿ ದೇವ್ರನ್ನ ಎತ್ಕೊಂಡು ಮೆರವಣಿಗೆ ಮಾಡ್ಸಕ್ಕಂತೇಳಿ ಯಜಮಾನ್ರು ಹೋದರು. ದೇವ್ರ ಮೆರವಣಿಗೆ ಎಲ್ಲ ಮಾಡ್ಸ್ಕೊಂಡು ಬರ್ತಾರೆ. ಹಾಗೆ ದೇವ್ರ ಮನೆ ಹತ್ರ ಬರ್ತಾಯಿದೆ. ಮನೆ ಹತ್ರ ಬರಬೇಕಾದ್ರೆ ನಮ್ಗೆ ಗೊತ್ತಾಯಿದೆ ಹಳ್ಳಿ ಕಡೆ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಹತ್ರ ಬರ್ತಾಯಿದೆ ಅಂತೇಳಿ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ದೇವ್ರನ್ನ ಬರಮಾಡ್ಕೊಳ್ಳೋವಂಥದ್ದು. ಹಾಗೆಯೇ ಎಲ್ಲರ ಮನೆ ಮುಂದೆನೂ ಈ ಥರ ನೀರು ಹಾಕಿ ರಂಗೋಲಿ ಹಾಕಿ ದೇವ್ರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ದೇವ್ರು ಬರ್ತಾಯಿದೆ. ಮಗ ಅಲ್ಲಿಂದ ಓಡಿ ಬರ್ತಾಯಿದ್ದಾನೆ. ತೆಂಗಿನಕಾಯಿ ಹೊಡಿಬೇಕು, ನಾನು ತೆಂಗಿನಕಾಯಿ ಕೊಡು ಅಂತೇಳಿ ಬಂದು ಕೇಳ್ತಾ ಇದ್ದಾನೆ. ಫ್ರೆಂಡ್ಸ್, ಈಗ ದೇವ್ರು ಕೂಡ ಮನೆ ಹತ್ರ ಬರ್ತಾಯಿದೆ. ಮಗ ಟೆಂಕಾಯಿ ಹೊಡಿಬೇಕಂತೇಳಿ ಅವನಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವ್ರ ಅಪ್ಪ ಕೇಳ್ತಾಯಿದ್ರು, ಯಾಕೆ ಅವನು ಗಲಾಟೆ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು. ಈ ಥರ ಟೆಂಕಾಯಿ ಹೊಡಿಬೇಕಂತ, ಅದಕ್ಕೆ ಬಾಳೆಹಣ್ಣು ಕೊಡ್ತೀನಿ ಬಾ ಅಂತ ಕರಿತಾಯಿದ್ದಾರೆ. ಅದಕ್ಕೆ ಅವನು ಬೇಡ ಅಂತೇಳಿ ಇದು ಮಾಡ್ತಾಯಿದ್ದಾಗ ಮತ್ತೆ ಇದು ಮಾಡ್ತಾಯಿದ್ರು, ಬಾ ಆಮೇಲೆ ಹೊಡಿ ಅಂತೇಳ್ಬಿಟ್ಟು ಕೊಟ್ಟಿಲ್ಲ ಅಂತ ತುಂಬಾ ಕೋಪ ಮಾಡಿಕೊಂಡು ಮತ್ತೆ ನೈಸ್ ಮಾಡಿ ಬಾಳೆಹಣ್ಣು ಕೊಟ್ಟು ಕಳಿಸ್ವಿ. ಆಮೇಲೆ ಅಲ್ಲಿ ತೊಗೊಂಡೋಗಿ ಬಿಸಾಕ್ತು ಬಾಳೆಹಣ್ಣು ಬೇಡ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಿಮಗೆ ನಮ್ಮ ಹಳ್ಳಿಯಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ ಏನು ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋದಲ್ಲಿ ನೋಡಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.